ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ದೇಕಬ್ಬೆ ಶಾಸನ ಜೊತೆಗೆ ಆತಕೂರು ಶಾಸನವನ್ನು ಅಧ್ಯಯನ ಮಾಡೋಣ. ಈ ಎರಡು ಶಾಸನ ತುಂಬಾ ಮುಖ್ಯವಾಗಿರುವಂಥ ಶಾಸನ. ಯಾಕಂದರೆ ಸತಿ ಪದ್ಧತಿ ಕುರಿತಂತಹ ಮೊಟ್ಟ ಮೊದಲ ಶಾಸನ ಯಾವುದಾದ್ರೂ ಇದ್ದರೆ ಅದು ದೇಕಬ್ಬೆ ಶಾಸನ ಅಂತ ಕರೆಸ್ಕೊಡುತ್ತೆ. ಹಾಗೆ ನಾಯಿಗೋಸ್ಕರ ವೀರ ಸ್ಮಾರಕ ಹಾಕಿರುವಂತಹ ಏಕೈಕ ಶಾಸನ ವೀರಗಲ್ಲು ಯಾವುದಾದ್ರೂ ಇದ್ದರೆ ಅದು ಆತಕೂರು ಶಾಸನ ಆಗುತ್ತೆ. ಈಗ ಮೊದಲನೇದಾಗಿ ದೇಕಬ್ಬೆ ಶಾಸನವನ್ನು ಅಧ್ಯಯನ ಮಾಡೋಣ. ಓಕೆನಾ. ಇದ್ರ ಕಾಲಘಟ್ಟ ಕ್ರಿಸ್ತಶಕ ಸುಮಾರು 1057. ಸಿಕ್ಕಿರುವಂಥ ಸ್ಥಳ ಮೈಸೂರು ಜಿಲ್ಲೆಯ ಹೆಗ್ಗಡದೇವನ ಕೋಟೆಯ ಬೆಳತೂರು ಅನ್ನೋ ಗ್ರಾಮದಲ್ಲಿ ಈ ಶಾಸನ ಪತ್ತೆಯಾಗಿದೆ. ಯಾರ ಕಾಲಘಟ್ಟದಲ್ಲಿ ಈ ಶಾಸನ ರಚನೆ ಆಯಿತು ಅಂತ ಅಂದರೆ ಚೋಳರ ದೊರೆ ರಾಜೇಂದ್ರ ದೇವನ ಕಾಲಘಟ್ಟದಲ್ಲಿ ಈ ಶಾಸನ ರಚನೆಯಾಗಿದೆ. ಸತಿ ಸಹಗಮನವನ್ನ ಸವಿಸ್ತಾರವಾಗಿ ವರ್ಣನೆ ಮಾಡಿರುವಂತಹ ಪದ್ಯ ಶಾಸನ ದೇಕಬ್ಬೆ ಶಾಸನ. ಈ ಶಾಸನದ ವಿಶೇಷತೆ ಏನು ಅಂತ ಅಂದರೆ ತನ್ನ ಗಂಡನ ಸಾವಿನ ಸುದ್ದಿಯನ್ನು ಕೇಳಿದಂತಹ ದೇಕಬ್ಬೆ ತಾನೂ ಸಹ ಸತಿಯಾಗುವಂತಹ ನಿರ್ಧಾರವನ್ನು ಕೈಗೊಳ್ತಾಳೆ, ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ಇದಕ್ಕೆ ನಾವು ಇದನ್ನ ಮಹಾಸತಿ ಶಾಸನ ಅಂತ ಕರೆಯೋದು. ಬೆಳತೂರಿನ ದೇಕಬ್ಬೆ ಶಾಸನ ಅಂತಂದ್ರೆ ಇದನ್ನ ಮಹಾಸತಿ ಶಾಸನ ಅಂತಲೂ ಸಹ ಕರೀತಾರೆ. ಇನ್ನು ಸ್ವಲ್ಪ ಡೀಟೇಲ್ ಆಗಿ ಶಾಸನವನ್ನು ಅಧ್ಯಯನ ಮಾಡೋದಾದ್ರೆ ನುಗುನಾಡಿನ ಅಧಿಪತಿಯಾಗಿರುವಂತಹ ರವಿಗ ಮತ್ತು ಅವನ ಪತ್ನಿ ಪೊನ್ನಕಬ್ಬೆಗೆ ಜನಿಸ್ತವಳೆ ಈ ದೇಕಬ್ಬೆ. ಈ ದೇಕಬ್ಬೆಯನ್ನ ನವಿಲೆ ನಾಡಿನ ಅಧಿಪತಿಯಾಗಿರುವಂತಹ ಏಚನಿಗೆ ಕೊಟ್ಟು ರವಿಗ ಮದುವೆ ಮಾಡ್ತಾನೆ. ತುಂಬ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದಿನ ಏಚನಿಗೆ ತನ್ನ ದಾಯಾದಿಗಳೊಂದಿಗೇನೆ ಕಲಹ ಮಾಡುವಂತಹ ಪರಿಸ್ಥಿತಿ ಬಂದ್ಬಿಡ್ತೈತೆ. ಆವಾಗ ಆ ದಾಯಾದಿಗಳಲ್ಲಿ ಒಬ್ಬ ಸತ್ತೋಗ್ಬಿಡ್ತಾನೆ. ಆ ಕೊಲೆ ಆರೋಪ ಏಚನ ಮೇಲೆ ಬರುತ್ತೆ. ಏಚನೇ ಕೊಂದ ಅನ್ನೋ ಕಾರಣಕ್ಕೆ ಚೋಳನ ಕಡೆಯವರು ಅಂದ್ರೆ ರಾಜೇಂದ್ರ ದೇವನ ಸೈನಿಕರು ಅವನನ್ನ ತಲಕಾಡಿಗೆ ಕರ್ಕೊಂಡೋಗಿ ಇವನೇ ಕೊಂದ ಅಂತ ಒಂದು ನ್ಯಾಯವೆಲ್ಲ ಆದ್ಮೇಲೆ ಅವನಿಗೆ ಮರಣದಂಡನೆ ವಿಧಿಸ್ತಾರೆ, ಕೊಲ್ತಾರೆ ಕೂಡ. ಈ ಸುದ್ದಿ ದೇಕಬ್ಬೆ ಗೊತ್ತಾಗುತ್ತಲ್ವಾ, ತನ್ನ ಗಂಡ ಇಲ್ಲ ಸತ್ತೋದ ಅನ್ನೋ ಸುದ್ದಿ. ಈ ಸುದ್ದಿಯನ್ನು ಕೇಳಿದಂತ ದೇಕಬ್ಬೆ ತಾನು ಸಹ ತನ್ನ ಗಂಡನ ಹಿಂದೆನೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಅನುಗಮನವನ್ನ ಹೊಂದ್ತೀನಿ ಅಂತ ನಿರ್ಧರಿಸ್ತಾಳೆ. ನೋಡಿ, ಸಹಗಮನ ಅಲ್ಲ, ಆಕೆ ಮಾಡಿದ್ದು ಅನುಗಮನ. ಸಹಗಮನ ಅಂತಂದ್ರೆ ಪತಿಯ ಶವದ ಜೊತೆಗೇನೆ ಆಕೆನೂ ಸಹ ಅಗ್ನಿ ಪ್ರವೇಶ ಮಾಡೋದು. ಅನುಗಮನ ಅಂತಂದ್ರೆ ಎಲ್ಲೋ ಸತ್ತಿರುವಂತಹ ಗಂಡನ ಮರಣದ ಸುದ್ದಿಯನ್ನ ಕೇಳಿ ಇಲ್ಲಿ ಈಕೆ ಅಗ್ನಿ ಪ್ರವೇಶವನ್ನ ಮಾಡೋದು ಒಬ್ಬಂಟಿಗಳಾಗಿ. ದೇಕಬ್ಬೆ ಇಂಥ ಕಠಿಣವಾದಂಥ ನಿರ್ಧಾರವನ್ನು ತಗೊಂಡಿದ್ದಾಳೆ ಅಂತ ಆಕೆಯ ತಂದೆ ರವಿಗನಿಗೆ ಗೊತ್ತಾಗುತ್ತಲ್ವಾ. ಆ ತಂದೆ ತಾಯಿ ಬಂದು ಇವಳ ಹತ್ರ ಪರಿಪರಿಯಾಗಿ ಬೇಡ್ಕೊತಾರೆ, ಬೇಡಮ್ಮ ನೀನು ಅನುಗಮನವನ್ನು ಹೊಂದಬೇಡ, ನೀನು ಸಾಯಬೇಡ, ನೀನು ಈ ನವಿಲೆ ನಾಡಿನ ಅಧಿಪತಿಯಾಗಿ ನನ್ನ ಮಗಳಾಗಿ ಬದುಕಿರು ಅಂತ ಎಷ್ಟೇ ಬೇಡ್ಕೊಂಡ್ರು ಹೆತ್ತವ್ರ ಮಾತಿಗೆ ಇಲ್ಲ, ಗಂಡ ಸತ್ತ ಮೇಲೆ ತಾನು ಸಾಯದೆ ಬದುಕಿ ಕೊಟ್ಟ ಮತ್ತೆ ಕೊಂಡ ಮನೆಗೆ ಕೆಟ್ಟ ಹೆಸರನ್ನು ತಗೊಂಬರೋದಿಲ್ಲ ಅಂತ ಹೇಳಿ ಆಕೆಗಿದ್ದಂತಹ ಅಪಾರ ಸಂಪತ್ತನ್ನು ದಾನ ಮಾಡಿ ದಾನ ಧರ್ಮಗಳನ್ನು ಮಾಡಿ ಆಕೆ ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ ಕೊಟ್ಟ ಮನೆ ಮತ್ತು ಸೇರಿದ ಮನೆ ಗೌರವಗಳನ್ನ ಯಾವ ರೀತಿ ಹಿಂದಿನ ಕಾಲಘಟ್ಟದಲ್ಲಿ ಕಾಪಾಡ್ತಾ ಇದ್ರು, ಆದರ್ಶ ಸ್ತ್ರೀಯ ಕರ್ತವ್ಯ ಏನಾಗಿತ್ತು ಅನ್ನೋದನ್ನು ಇಲ್ಲಿ ನಾವು ಸವಿಸ್ತರವಾಗಿ ನೋಡ್ಬೋದು. ಬಹಳ ಮುಖ್ಯವಾಗಿ ಸಹಗಮನವನ್ನು ವರ್ಣಿಸುವಂತಹ ಶಾಸನ ದೇಕಬ್ಬೆ ಶಾಸನ ಅಂತ ಈಗಾಗಲೇ ಹೇಳಿದ್ದೀನಿ. ಪ್ರಶ್ನೆ ಬಂದರೆ ಇದೇ ಥರನೇ ಕೇಳ್ತಾರೆ. ಸಹಗಮನವನ್ನು ಸವಿಸ್ತರವಾಗಿ ವರ್ಣಿಸುವಂತಹ ಮೊದಲ ಶಾಸನ ಯಾವುದು ಅಂತ ಕೇಳಿದ್ರೆ ಅದು ಬೆಳತೂರಿನ ದೇಕಬ್ಬೆ ಶಾಸನ. ಇಲ್ಲಿ ಇನ್ನೂ ಒಂದು ಅಂಶವನ್ನು ಗಮನಿಸಿ, ಗಂಡ ಸತ್ತೋಗಿದ್ದಾನೆ, ವೀರ ಮರಣವನ್ನು ಹೊಂದಿದ್ದಾನೆ, ಆದರೆ ಒಬ್ಬ ಆದರ್ಶ ಸ್ತ್ರೀಯಾಗಿರೋಳು ಸಾವಿನಲ್ಲೂ ಗಂಡನ ಜೊತೆಯಾಗಿರಬೇಕು ಅನ್ನೋ ಕಾರಣಕ್ಕೆ ಅವಳು ಸಹ ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ಒಬ್ಬ ಆದರ್ಶ ಸ್ತ್ರೀ ಅನ್ನೋ ಹೆಗ್ಗಳಿಕೆ ಪಾತ್ರ ಆಗ್ತಾಳೆ. ಅಂದರೆ ಆಗಿನ ಕಾಲಘಟ್ಟದಲ್ಲಿ ಒಂದು ಸ್ತ್ರೀಯ ಮನಸ್ಥಿತಿ ಯಾವ ರೀತಿ ಇತ್ತು, ಅಂದಿನ ಸಮಾಜ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಈ ಶಾಸನದ ಮೂಲಕ ತಿಳ್ಕೊಬೋದು. ಓಕೆ, ಇದಿಷ್ಟು ದೇಕಬ್ಬೆ ಶಾಸನದ ಕಿರು ಪರಿಚಯ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಶಾಸನ ಆತಕೂರು ಶಾಸನ. ಈ ಶಾಸನದ ಕಾಲಘಟ್ಟ ಕ್ರಿಸ್ತಶಕ ಸುಮಾರು 950. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಆತಕೂರು ಅನ್ನೋ ಗ್ರಾಮದಲ್ಲಿ ಚಲ್ಲೇಶ್ವರ ದೇವಾಲಯದಲ್ಲಿ ಈ ಶಾಸನ ಪತ್ತೆಯಾಗಿದೆ. ಪ್ರಸ್ತುತ ಇದು ಬೆಂಗಳೂರಿನ ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ. ಇದ್ರ ಸ್ವರೂಪ ಎಂಥದ್ದು ಅಂತ ನೋಡೋದಾದ್ರೆ ಇದು ವೀರಗಲ್ಲು ಶಾಸನ ಅಂತ ಹೇಳ್ಬೋದು. ತುಂಬ ಎಕ್ಸಾಮ್ಸಲ್ಲಿ ನಾಯಿಗೋಸ್ಕರ ವೀರ ಸ್ಮಾರಕವನ್ನು ಹಾಕಿರುವಂತಹ ಏಕೈಕ ಶಾಸನ ಯಾವುದು ಅಂತ ಕೇಳಿದಾರಲ್ವಾ, ಅದೇ ಈ ಆತಕೂರು ಶಾಸನ. ಸರಿ, ಈ ಶಾಸನದ ವಿಶೇಷತೆ ಏನು ಅಂತ ಅಂದರೆ ನಮಗೆಲ್ಲ ರಾಷ್ಟ್ರಕೂಟರಲ್ಲಿ ತೆಕ್ಕೊಲಂ ಕದನ ಗೊತ್ತಿದೆ ಅಲ್ವಾ. 949ರಲ್ಲಿ 3ನೇ ಕೃಷ್ಣ ಮತ್ತೆ ಚೋಳರ ಪರಾಂತಕನ ನಡುವೆ ನಡೆದಿದ್ದು. ಯುದ್ಧದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅಂತಂದರೆ 3ನೇ ಕೃಷ್ಣ ಮತ್ತೆ ಅವನ ಸೇನಾಧಿಪತಿಯಾಗಿರುವಂತಹ ಸೇವಕ ಆಗಿರುವಂತಹ ಮನಾಲ ಸೇವಕ, ಇವನೇ ಮುಖ್ಯವಾಗಿ ಆತಕೂರು ಶಾಸನದಲ್ಲಿ ಕಾಣಿಸ್ಕೊಳ್ಳೋದು. ಮನಾಲ ಜೊತೆಗೆ ಗಂಗರ ದೊರೆಯಾಗಿರುವಂತಹ ಬೂತುಗ 3ನೇ ಕೃಷ್ಣನಿಗೆ ಸಹಾಯ ಮಾಡ್ತಾನೆ ತೆಕ್ಕೊಲಂ ಕದನದಲ್ಲಿ. ಯುದ್ಧ ಏನಾಗುತ್ತೆ, ಪರಾಂತಕನನ್ನ 3ನೇ ಕೃಷ್ಣ ಸೋಲಿಸ್ತಾನೆ, ರಾಜಾದಿತ್ಯನನ್ನ ಬೂತುಗ ಕೊಲ್ತಾನೆ. ಇದ್ರ ಪರಿಣಾಮ ಏನಾಯ್ತು ಅಂತಂದ್ರೆ ರಾಷ್ಟ್ರಕೂಟರಿಗೆ ಜಯ ಸಿಕ್ತು. 3ನೇ ಕೃಷ್ಣ ವಿಜಯಿ ಆಗ್ತಾನೆ. ಚೋಳರು ಸತತವಾಗಿ 30 ವರ್ಷಗಳ ಕಾಲ ಮತ್ತೆ ಮೇಲೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ತೆಕ್ಕೊಲಂ ಕದನ ಆದ್ಮೇಲೆ. ಆದ್ರೆ 3ನೇ ಕೃಷ್ಣ ಈ ವಿಜಯದ ಮೂಲಕ ದಕ್ಷಿಣ ಭಾರತದಲ್ಲಿ ತನ್ನ ಅಧಿಕಾರವನ್ನ ಭದ್ರಪಡಿಸ್ಕೊಂತಾನೆ. ವಿಜಯದ ಉತ್ಸಾಹದಲ್ಲಿರುವಂತಹ 3ನೇ ಕೃಷ್ಣ ತನ್ನ ಸೇವಕನ
ಪರಾಕ್ರಮವನ್ನ ಮೆಚ್ಕೊಂಡು ಆ ಮನಾಲನ ಪರಾಕ್ರಮವನ್ನ ಮೆಚ್ಕೊಂಡು ನಿನಗೇನ್ ಬೇಕೋ ಕೇಳ್ಕೊ ಅಂತ ಕೇಳ್ತಾನೆ. ಆಗ ಆ ಆಸ್ಥಾನದಲ್ಲಿ 3ನೇ ಕೃಷ್ಣನ ಬಳಿ ಒಂದು ಕಾಳಿ ಅನ್ನೋ ನಾಯಿ ಇರುತ್ತಲ್ಲ, ಆ ನಾಯಿಯನ್ನ ಬೇಡಿ ಪಡ್ಕೊಂತಾನೆ ಮನಾಲ. ಇದರಿಂದ ಏನ್ ಗೊತ್ತಾಗುತ್ತೆ ಅಂತ ಅಂದ್ರೆ ಆ ವೀರ ಮನಾಲನಿಗೆ ಸಾಕು ನಾಯಿಯ ಬಗ್ಗೆ ಎಷ್ಟೊಂದು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ. ಆ ಕಾಳಿ ನಾಯಿಯನ್ನ ಕರ್ಕೊಂಡೋಗಿ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂತಾ ಇರ್ತಾನೆ, ಸಾಕ್ತಾ ಇರ್ತಾನೆ. ಮುಂದೆ ಒಂದಿನ ಆ ನಾಯಿನೇ ಅಂದ್ರೆ ಆ ಕಾಳಿ ನಾಯಿನೇ ಈ ಮನಾಲನ ಪ್ರಾಣವನ್ನ ರಕ್ಷಣೆ ಮಾಡುತ್ತೆ. ಹೇಗೆ ಅಂತ ಅಂದ್ರೆ ಈ ಮನಾಲ ಎಲ್ಲೋ ಹೋಗ್ಬೇಕಾದ್ರೆ ಹಂದಿ ಅವನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಲ್ಲ, ಆ ಹಂದಿಯ ವಿರುದ್ಧ ನಾಯಿ ಹೋರಾಡ್ಬಿಟ್ಟು ತನ್ನ ಪ್ರಾಣವನ್ನ ತ್ಯಜಿಸಿ ಒಡೆಯನನ್ನ ರಕ್ಷಣೆ ಮಾಡುತ್ತೆ. ಎಂತ ಒಳ್ಳೆ ನಾಯಿ ಅಲ್ವಾ. ಇದೇ ಕಾರಣಕ್ಕೋಸ್ಕರ ಆ ಒಂದು ನಾಯಿಯ ನೆನಪಿಗೋಸ್ಕರ ಒಂದು ವೀರ ಸ್ಮಾರಕವನ್ನ ಈ ಮನಾಲ ಹಾಕಿಸ್ತಾನೆ. ಅದೇ ಆತಕೂರು ಶಾಸನ. ಶಾಸನದಲ್ಲಿ ನಾಯಿ ಮತ್ತೆ ಹಂದಿ ಹೋರಾಟ ಮಾಡ್ತಿರುವಂತಹ ಒಂದು ಚಿತ್ರವನ್ನ ಕೆತ್ತಿಸಿ ಅದರ ಪೂಜೆಗೋಸ್ಕರ ಹೊಲವನ್ನು ಸಹ ಬಿಟ್ಟಿದ್ದಾನೆ. ಇದಿಷ್ಟು ಆತಕೂರು ಶಾಸನದ ಸಂಕ್ಷಿಪ್ತ ಪರಿಚಯ. ಎಕ್ಸಾಮ್ ಅಲ್ಲಿ ಇದನ್ನ ನಾಯಿ ಮತ್ತು ಹಂದಿ ಹೋರಾಡುತ್ತಿರುವಂತಹ ಚಿತ್ರವಿರುವಂತಹ ಶಾಸನ ಯಾವುದು ಅಂತ ಕೇಳ್ತಾರೆ, ಅಥವಾ ನಾಯಿಗೋಸ್ಕರ ವೀರ ಸ್ಮಾರಕ ಹಾಕಿರುವಂತಹ ಏಕೈಕ ಶಾಸನ ಯಾವುದು ಅಂತ ಕೇಳ್ತಾರೆ. ಅದ್ಬಿಟ್ರೆ ಆತಕೂರು ಶಾಸನ ಯಾವ ಪ್ರಕಾರದ್ದು ಅಂತ ಕೇಳ್ಬೋದು, ಅಥವಾ ಆತಕೂರು ಶಾಸನದಲ್ಲಿ ಉಲ್ಲೇಖವಾಗಿರುವಂತಹ ನಾಯಿಯ ಹೆಸರೇನು, ಅಥವಾ ನಾಯಿ ಯಾವ ಪ್ರಾಣಿಯ ವಿರುದ್ಧ ಹೋರಾಟ ಮಾಡ್ತಾ ಇದೆ ಅಂತಲೂ ಸಹ ಕೇಳ್ಬೋದು. ಓಕೆನಾ. ಅವ್ರು ಯಾವುದೇ ರೀತಿ ಕೇಳಿದ್ರು ಇದಿಷ್ಟು ಮಾಹಿತಿ ನಮ್ಮ ಹತ್ರ ಇದ್ರೆ ಆರಾಮಾಗಿ ಆನ್ಸರ್ ಬರಿಬೋದು. ಇನ್ನು ನೆಕ್ಸ್ಟ್ ಚಿಕ್ಕದಾಗಿ ಒಂದು 2-3 ಶಾಸನ ಇದಾವೆ, ಅದನ್ನು ಇಲ್ಲೇ ಹೇಳ್ಬಿಡ್ತೀನಿ. ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಿರುವಂತಹ ಶಾಸನ ಮಾವಳಿ ಶಾಸನ ಆಗಿರುತ್ತೆ. ಇದನ್ನ ಕುಲಮುದ್ದನ ಮಾವಳಿ ಶಾಸನ ಅಂತಲೂ ಸಹ ಕರೀತಾರೆ. ಹಳಗನ್ನಡ ಭಾಷೆಯಲ್ಲಿ ರಚನೆಯಾಗಿರುವಂತಹ ವೀರಗಲ್ಲು ಅಥವಾ ದಾನ ಶಾಸನ ಅಂತಲೂ ಸಹ ಈ ಮಾವಳಿ ಶಾಸನವನ್ನ ಕರಿಬಹುದು. ಈ ಶಾಸನದ ಮಹತ್ವ ಏನು ಅಂತ ಅಂದ್ರೆ ರಾಷ್ಟ್ರಕೂಟರ 3ನೇ ಗೋವಿಂದನ ಆಳ್ವಿಕೆಯಲ್ಲಿ ಅವನ ರಾಜ್ಯದ ಮಹಾ ಮಾಂಡಲಿಕರ ನಡುವೆ ಒಂದು ಕಾಳಗ ನಡೆಯುತ್ತೆ. ಆ ಕಾಳಗ ರಾಜನ ವಿರುದ್ಧವೇ ನಡೀತಾ ಇರುತ್ತಲ್ವಾ, ಹಾಗಾಗಿ ರಾಜನ ಪರವಾಗಿ ನಿಂತು ಹೋರಾಡಿ ರಾಜನಿಗೆ ಜಯ ಗಳಿಸಿಕೊಟ್ಟು ಯುದ್ಧದಲ್ಲಿ ಮರಣವನ್ನ ಹೊಂದಂತಹ ಕುಲಮುದ್ದ ವೀರ ಕುಲಮುದ್ದನಿಗೆ ಮರಣೋತ್ತರವಾಗಿ ದಾನ ನೀಡಿ ಗೌರವವನ್ನು ಸಲ್ಲಿಸಿದಂತಹ ವಿಷಯ ಈ ಮಾವಳಿ ಶಾಸನದಲ್ಲಿ ಗೊತ್ತಾಗಿದೆ. ಇನ್ನೊಂದು ಶಾಸನ ಇದೆ, ಕುವರ ಲಕ್ಷ್ಮಣನ ಶಾಸನ ಅಂತ. ಇದ್ರ ಕಾಲಘಟ್ಟ ಕ್ರಿಸ್ತಶಕ 1220. ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನದಲ್ಲಿ ಈ ಶಾಸನ ಪತ್ತೆಯಾಗಿದೆ. ಏನಕ್ಕೆ ಇದು ವಿಶೇಷತೆಯನ್ನು ಹೊಂದಿದೆ ಅಂತಂದ್ರೆ, ಯಾಕೆ ಇದನ್ನು ಅಧ್ಯಯನ ಮಾಡಬೇಕು ಅಂತಂದ್ರೆ, ಇದು ಗರುಡರು ಅಥವಾ ವೇಳವಾಡಿಗಳು ಅಂತ ಕರೀತಾರಲ್ವಾ, ಆ ಪದ್ಧತಿಯನ್ನು ಅನುಸರಿಸಿರುವಂತಹ ಶಾಸನ ಕುವರ ಲಕ್ಷ್ಮಣನ ಶಾಸನ ಅಂತಾನೆ ಹೇಳ್ಬೋದು. ಶಾಸನದ ವಸ್ತು ವಿಷಯ ಏನು ಅಂತಂದ್ರೆ, ರಾಜ ಮುಮ್ಮಡಿ ಬಲ್ಲಾಳ, ಹೊಯ್ಸಳರ ಮುಮ್ಮಡಿ ಬಲ್ಲಾಳ ಸತ್ತಾಗ ಅವನ ನೆಚ್ಚಿನ ಸೇನಾಪತಿಯಾಗಿರುವಂತಹ ಕುವರ ಲಕ್ಷ್ಮಣ ಚಮ್ಮುಪ್ಪ ಅನ್ನೋನು 1000 ಅನುಯಾಯಿಗಳೊಡನೆ ಪ್ರಾಣ ತ್ಯಾಗವನ್ನ ಮಾಡ್ತಾನೆ. ಜೊತೆಗೆ ಅವನ ಸತಿಯಾಗಿರುವಂತಹ ಸುಗ್ಗಲಾ ದೇವಿನೂ ಕೂಡ ಅವನೊಂದಿಗೆ ಪ್ರಾಣ ತ್ಯಾಗವನ್ನ ಮಾಡ್ತಾಳೆ. ರಾಜ ಸತ್ತಾಗ ಅವನ ಜೊತೆಗೆ ನಾವು ಸಾಯ್ತೀವಿ ಅಂತ ಭಾಷೆ ಕೊಟ್ಟು ಅದರಂತೆ ನಡ್ಕೊಂತಾರಲ್ವಾ, ಅದನ್ನ ವೇಳವಾಡಿಗಳು ಅಂತ ಕರೀತಾರೆ. ವೇಳವಾಡಿ ಅಥವಾ ಗರುಡರು ಅಂತಲೂ ಸಹ ಕರೀತಾರೆ. ಈ ಶಾಸನ ಪ್ರಮುಖವಾಗಿ ಗರುಡ ಪದ್ಧತಿ ತಿಳಿಯೋದಕ್ಕೆ ತುಂಬಾನೇ ಸಹಾಯಕ ಆಗಿದೆ. ಗರುಡ ಪದ್ಧತಿ ಅಥವಾ ವೇಳವಾಡಿ